ರೈತರಿಗೆ ನಮಸ್ಕರಿಸಿ ಇವತ್ತ ರೈತ ವಿಶ್ವ ದಿನಾಚರಣೆ ಏನೈತಲ್ಲ ಇದನ್ನ ಆಯೋಜನೆ ಮಾಡಾಕ ಸಾಕಷ್ಟು ಕಾರಣಗಳದಾವು. ಇವತ್ತ ನಮಗಿದು ಒಂದು ನೆಪ ಏನು ರೈತ ವಿಶ್ವ ದಿನಾಚರಣೆ ಅಂತೇಳಿ ಇವತ್ತು ನಾವು ಎಲ್ಲ ರೈತರನ್ನ ಒಟ್ಟುಗೂಡಿಸಿ ರೈತರಿಗೆ ತಿಳುವಳಿಕೆ ಹೇಳೋದ ಒಂದು ರೈತ ವಿಶ್ವ ದಿನಾಚರಣೆ ಅಂತ ನಾ ಹೇಳ್ತೇನೆ. ಯಾಕಂದ್ರೆ ನಾವೆಲ್ಲ ರೈತರು ಏನಾಗಿವೆ ಇವತ್ತ ರಾಜಕೀಯ ಪಕ್ಷದ ಗುಲಾಮರಾಗೇವಿ. ಅದರಿಂದ ಹೊರಗೆ ತರಾಕ ನಿಮ್ಮನ್ನ ಎಲ್ಲರೂ ನಾವು ಕೂಡಿಸಿ ಇವತ್ತು ನಾವು ನಿಮ್ಮ ತಿಳುವಳಿಕೆ ಹೇಳಬೇಕಾಗೈತಿ. ಇವತ್ತು ಏನಾರ ದೇಶದಾಗ ರೈತ ಕುಲ ಉಳಿಯಾಕ ಕುಂತೈತೆ ಅಂತ ಹೇಳಿ ಯಾವ್ದಾರ ರಾಜಕೀಯ ಪಕ್ಷದಿಂದ ಇದ್ದಿದ್ದಲ್ಲ, ಒಬ್ಬ ರಾಜಕೀಯ ನಾಯಕರಿಂದ ಅಲ್ಲ, ಅದು ರೈತ ಹೋರಾಟಗಾರನ ಅಂತ ಹೇಳಿ ನಾ ಇವತ್ತು ಘಂಟಾಘೋಷವಾಗಿ ಹೇಳ್ತೇನೆ. ಇವತ್ತು ನೀವು ನೋಡ್ರಿ, ಲೋಕಸಭೆಯಲ್ಲಿ ಯಾರು ರೈತರ ಬಗ್ಗೆ ಮಾತಾಡ್ತಾ ಇಲ್ಲ. ವಿಧಾನಸಭೆ ಅಧಿವೇಶನದಲ್ಲಿ ನೋಡ್ರಿ, ಕೇವಲ ಬೆರಳೆಣಿಕೆ ಅವರು ಏನೋ ಒಬ್ರು ಇಬ್ರು ರೈತರ ಬಗ್ಗೆ ಮಾತಾಡ್ತಾರ. ಆದ್ರೂ ಕೂಡ ನಾವು ಅಂತ MLA ಬಂದಾಗ ಸಿರ ಬಾಗಿಸಿ ನಮಸ್ಕರಿಸ್ತೇವೆ. ಯಾರಿಗೆ ಬಾಗಿಸ್ತೇವೆ? ನಿಜವಾದ ತುಡುಗ್ರು ಯಾರದಾರ ಅವ್ರಿಗೆ ನಾವು ಸಿರ ಬಾಗಿಸಿ ನಮಸ್ಕರಿಸ್ತೇವೆ. ಅದರ ರೈತರ ನಾಯಕರು ರೈತರ ಬಗ್ಗೆ ಹೋರಾಟ ಮಾಡೋಣ ಬರ್ರಿ ಅಂದ್ರೆ ನಮ್ಮ ಬಗ್ಗೆ ತುಡುಗ ಆಪಾದನೆ ಮಾಡ್ತಾರ. ರೊಕ್ಕಕ್ಕಾಗಿ ಹಸಿರು ವಸ್ತ್ರ ಹಾಕ್ಯಾರ ಅಂತಾರ. ಇವತ್ತು ಕೃಷ್ಣೇಗೌಡರು ಈ ಕಾರ್ಯಕ್ರಮ ಆಯೋಜನೆ ಮಾಡಕ್ಕೆ ಎಷ್ಟು ಶ್ರಮ ತಗೊಂಡಾರ ಅಂದ್ರೆ ನಮಗ್ ವೈಯಕ್ತಿಕ ಕೊಡ್ತೈತಿ. ಇವತ್ತು ಅವ್ರು ಮೈಸೂರಿದ್ದ ಬೆಳಗಾವಕ್ಕೆ ಒಂದು 10 ಬರೆ ಅಡ್ಡಾಡ್ಯಾರ ಕಾರ್ಯಕ್ರಮ ಆಯೋಜನೆ ಮಾಡಕ್. ಇವತ್ತು ಅವ್ರು ಒಂದು ಯಾವ್ದಾರ ರಾಜಕೀಯ ಪಕ್ಷದಾಗಿದ್ರ ಇವತ್ತು ಅವ್ರು ಏನೋ MLA ಆಗ್ಬೋದು, ಏನೋ ಇನ್ನೊಂದೇನೋ ಆಗ್ಬೋದು. ಆದರೂ ಕೂಡ ರೈತರ ಕುಲಕ್ಕಾಗಿ ಉಳಿವಿಗಾಗಿ ದಿನನಿತ್ಯ ಒಂದು 10 ಬರೆ ಕಾರ್ಯಕ್ರಮ ಆಯೋಜನೆ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೂ ಕೂಡ ಜನರು ಯಾವ ರೀತಿ ನೀವು ಭಾಗವಹಿಸುವಂತೀರಿ. ಇವತ್ತು ಮನೆಗೆ ಬಂದವ್ರಿಗೆ 4 ಮಂದಿಗೆ ನೀರು ಕೊಡೋದು ವಜ್ಜೆ ಐತಿ. ಇವತ್ತು ಸಾವಿರಾರು ಗಟ್ಟಲೆ ಮೈಸೂರಿಗೆ ಬಂದಿರಿ, ಅವರಿಗೆ ರೂಮು, ಜಳಕ, ಊಟ ಆಗಿಂತ ಎಲ್ಲ ವ್ಯವಸ್ಥೆ ಮಾಡೋದಂದ್ರೆ ಹಲವಾರು ಕೆಲಸ ತಿಳ್ಕೊಬೇಡ್ರಿ. ಇವತ್ತು ಏನಾರ ಅಸ್ವಸ್ಥ ಆಗಿದ್ರ ನಾನು ಕೂಡ ನಿಮ್ಮನ್ನ ಕ್ಷಮೆ ಕೇಳ್ತೇನೆ. ಇವತ್ತು ಯಾಕಂದ್ರೆ ಬೀಗರ್ ಬಂದವ್ರಿಗೆ ನಮಗ ಊಟ ವ್ಯವಸ್ಥೆ ಮಾಡಕ್ಕಾಗ, ಆದ್ರೂ ಕೂಡ ಅವ್ರು ಸ್ವಲ್ಪ ವ್ಯವಸ್ಥೆ ತೊಂದರೆ ಆದ್ರೂ ಕೂಡ ಸರ್ಕಾರ ತಗೊಂಡು ಪ್ರತಿ ವರ್ಷನೂ ಅವ್ರಿಗೆ ನಾವು ಬೆಂಬಲವಾಗಿ ನಿಂದ್ರು. ಯಾಕಂದ್ರೆ ಇಂಥ ನಾಯಕ ನಮಗ್ ಸಿಗುದಿಲ್ಲ. ಯಾಕಂದ್ರೆ ಸ್ವಲ್ಪ ದುಡ್ಡು ಹಾಕಿ ಕೆಲಸ ಮಾಡಬೇಕಾಗತ್ತೆ. ಇವತ್ತು ನಾವು ಬೀರಾಪಂತನವ್ರದಾರ ರಗಡ ನಾವು ಬೆಳಗಾವದಾಗ ಮಾಡ್ಬೇಕಂತ ವಿಚಾರ ಮಾಡಿದ್ವಿ, ನಮ್ಗೆ ನೀಗಲಿಲ್ಲ. ಇವತ್ತು ನಾವು ಕಡಿಮೆ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಒಂದು 25 ಲಕ್ಷ ಖರ್ಚು ಮಾಡ್ಯಾರ. ಆದ್ರೂ ಕೂಡ ನಾವು ಏನ್ ಮಾಡ್ತೇವೆ, ರೈತ ನಾಯಕರನ್ನ ತುಡುಗು ದೃಷ್ಟಿ ನೋಡೋದನ್ನ ಬಿಡ್ರಿ. ನೀವು ನಿಮ್ಮ ಆಜುಬಾಜು ಮನೆಯವ್ರಿಗೆ ಹೇಳ್ರಿ, ರೈತ ನಾಯಕರ ತುಡುಗರನ್ನ ರಾಜಕೀಯ ಪಕ್ಷದ ನಾಯಕರ ತುಡುಗ್ರ ಅಂತ ಹೇಳ್ರಿ. ಅಂದಾಗ ನಿಮಗೊಂದು ಬೆಲೆ ಸಿಗ್ತೈತಿ. ಇವತ್ತು ನೀವು ಏನೋ ಅಧಿವೇಶನದ ಚರ್ಚೆ ಆದ್ರೂ ಇವತ್ತು ಬೆಂಬಲ ಬೆಲೆ ಎಲ್ಲ ಹಾಳಿ ಒಳಗೆ ಬೆಂಬಲ ಬೆಲೆ ನಾವು ರೈತ ಕುಲದ ಬಗ್ಗೆ ವಿಚಾರ ಮಾಡೋರಲ್ಲ. ಇವತ್ತು ನಿಮ್ಮ ಮಕ್ಕಳನ್ನು ಶಾಲೆ ಕಲಿಸಿದ್ರು ನೌಕರಿ ಕೊಡೋರು ಯಾರು ಇಲ್ಲ. ಮತ್ ಹಂತಾಗ ಕುತ್ಕೊಂಡು ನಿಮ್ಮ ಮಕ್ಕಳ ಬಗ್ಗೆ ಭವಿಷ್ಯ ನೀವು ತೋರಿಸೋದ್ರಿಂದ ಹಕ್ಕಿಲ್ಲ ಅಂದ್ರೆ ನೀವು ಹುಟ್ಟಿದ್ದು ಕೂಡ ವ್ಯಕ್ತ ಆಗಬಾರ್ದು. ಪ್ರತಿಯೊಬ್ಬ ನಾಯಕರು ರೈತರ ನಾಯಕರಾಗಿ ಇವತ್ತು ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ ಹೆಚ್ಚಿಗೆ ಏನು ಮಾತಾಡ್ತಾರೆ, ಬಹಳ ಮಂದಿ ಮಾತಾಡೋರದಾರ. ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಕ್ಕೆ ಎಲ್ಲ ನನ್ನ ಹಿಂಗುತ್ತೆ ಕೃಷ್ಣೇಗೌಡರಿಗೆ ಹಲವಾರು ಸರಿ ನಾನು ಅಭಿನಂದನೆ ಸಲ್ಲಿಸಿ, ಇದೇ ರೀತಿ ನಿಮ್ಮ ಶಕ್ತಿ ದೊಡ್ಡ ಪ್ರಮಾಣದೊಳಗಾಗಲಿ, ಇವತ್ತು ನೀವು ರೈತ ಕುಲದಿಂದ ಮುಂದೆ ಒಂದಿನ MLA ಆಗಲಿ ಅಂತ ಹೇಳಿ ಹಾರೈಸಿ ನಾ ಇವತ್ತು 2 ಮಾತನ್ನು ಮುಗಿಸ್ತೀನಿ. ಓಟ್ ಹಾಕೊಂಡಾಗ ನಮ್ಗೆ ತೆಗೆದಿರುವಲ್ಲ ಅಂತವೆ.